ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಡಿಸಿಎಂ ನಡುವಿನ ಸ್ನೇಹ ದೂರ ಆಯ್ತಾ? ಕಾಂಗ್ರೆಸ್ನಲ್ಲಿ ಮತ್ತೊಂದು ಸುತ್ತಿನ ಸಂಘರ್ಷ ನಿರ್ಮಾಣ ಆಯ್ತಾ? ಡಿಕೆ ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ಬಜೆಟ್ನ ಪೂರ್ವ ಸಿದ್ಧತಾ ಸಭೆ ನಡೀಲಿಕ್ಕಿದೆ. ಸಭೆಗೆ ಗೈರಾಗೋ ಬಗ್ಗೆ ಸಿಎಂಗೆ ಪತ್ರ ಬರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪತ್ರ ಅಂತ ನಾವು ಯಾಕೆ ಸ್ಟ್ರೆಸ್ ಮಾಡ್ತಾ ಇದ್ದೀವಿ ಅಂದರೆ, ಸಿಎಂ ಮತ್ತು ಡಿಸಿಎಂ ಒಂದು ಟೈಮಲ್ಲಿ ಹೆಂಗಿದ್ರು ಅಂದರೆ, ಯಾವುದೇ ಫಂಕ್ಷನ್ ಇದ್ರೂ ಇಬ್ಬರು ಜಂಟಿಯಾಗಿ ಹೋಗೋರು, ಯಾವುದೇ ಸಭೆ ಇದ್ರೂ ಇಬ್ಬರು ಜಂಟಿಯಾಗಿ ಅಕ್ಕಪಕ್ಕ ಕೂತ್ಕೊಂಡೇ ಸಭೆಯನ್ನು ನಡೆಸೋರು. ಈಗ ಪತ್ರದ ಮೂಲಕ ನಾನು ಬರ್ತಿಲ್ಲ, ನಾನು ಅಟೆಂಡ್ ಆಗ್ತಿಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ ಅಂದರೆ ಯಾವ ಹಂತದಲ್ಲಿದೆ ಇವರಿಬ್ಬರ ನಡುವಿನ ಮಾತುಕತೆಗಳು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ಅದಕ್ಕೆ ನಾವು ಆಗಲೇ ಹೇಳ್ತಾ ಇದ್ದಿದ್ದು, ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿ ಮುನ್ಸೂಚನೆನಾ ಇದು ಅಂತ. ಗೊಂದಲ ಏನಿಲ್ಲ, ಗೊಂದಲ ಯಾರಿಗೂ ಬೇರೆಯವ್ರಿಗೆ ಇರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿದ್ದೀವಿ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ದೀವಿ. ಆ ಮಾತು ಪ್ರಕಾರ ಇಬ್ಬರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರಾದ್ರೂ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನಗೆ ವಿರುದ್ಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ. ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊತ್ತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ರವೀಶ್. ಈ ಇಬ್ಬರು ಬೆಳಗಿನಿಂದ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದ್ರೆ ಯುದ್ಧದ ಮುನ್ಸೂಚನೆನಾ ಇದು ಅಂತ ಅನಿಸ್ತಾ ಇದೆ ರವೀಶ್. ಮಮತಾ, ಖಂಡಿತವಾಗಿ ಕೂಡ ಏನೂ ಇಲ್ಲ ಅಂತಾರೆ, ಆದರೆ ಎಲ್ಲವೂ ಇದೆ ಅನ್ನೋ ರೀತಿ ಬಿಂಬಿಸ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಒಂದು ಕಡೆ ಕೂಸನ್ನು ಚಿವುಟೋ ಕೆಲಸ ಮತ್ತು ತೊಟ್ಟಲನ್ನು ಒಂದು ರೀತಿಯಲ್ಲಿ ತೂಗುವಂಥ ಕೆಲಸ ಈಗಿನ ಕಾಂಗ್ರೆಸ್ ಒಳಗಡೆ ರಾಜಕಾರಣ ನಡೀತಾ ಇರತಕ್ಕಂಥದ್ದು ಸ್ಪಷ್ಟ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಪದೇ ಪದೇ ಹೇಳ್ತಾರೆ ನಮ್ಮಿಬ್ಬರ ನಡುವೆ ಥರ್ಡ್ ಪಾರ್ಟಿ ಎಂಟ್ರಿ ಇಲ್ಲ, ನಾವೇನು ಮಾತಾಡ್ಕೊಂಡಿದ್ದೀವಿ ಗೊತ್ತಿದೆ ಅಂತ. ಆದರೆ ಅಷ್ಟೆಲ್ಲ ಹೇಳಿದ್ರೂ ಕೂಡ ಬಹಿರಂಗವಾಗಿ ಏನೆಲ್ಲ ಮೆಸೇಜನ್ನು ಯಾರಿಗೆಲ್ಲ ಪಾಸ್ ಮಾಡಬೇಕು ಆ ರೀತಿಯ ಟ್ರಿಕ್ಸ್ ಸ್ಟ್ರಾಟಜಿಗಳನ್ನು ಇಬ್ಬರೂ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ. ಯಾಕೆಂದರೆ ಒಬ್ಬರಿಗೆ ಬಜೆಟ್ ಮೀಟಿಂಗು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಇಂಪಾರ್ಟೆಂಟು. ಯಾಕೆಂದರೆ ಅವರು ಹಣಕಾಸು ಸಚಿವರು ಮತ್ತು ರಾಜ್ಯದ ಮುಖ್ಯಮಂತ್ರಿ, ಹಾಗಾಗಿ ಅವ್ರಿಗೆ ಅಷ್ಟೊಂದು ಇಂಪಾರ್ಟೆಂಟು. ಆದರೆ ಮಹತ್ತರವಾದ ಇಲಾಖೆಗಳು, ಯಾಕೆಂದರೆ ಅನುದಾನವನ್ನು ಬಜೆಟ್ನಲ್ಲಿ ಜಾಸ್ತಿ ಘೋಷಣೆ ಮಾಡುವಂಥದ್ದು ನೀರಾವರಿ ಸಂಬಂಧಪಟ್ಟಂತೆ, ಜಲಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕೂಡ ದೊಡ್ಡ ಮಟ್ಟದಲ್ಲೇ ಒಂದು ರೀತಿಯಲ್ಲಿ ಅನುದಾನವನ್ನು ಘೋಷಣೆ ಮಾಡ್ತಾರೆ. ಇಂಥ ಮಹತ್ವದ ಇಲಾಖೆಗಳ ಪೂರ್ವ ಸಿದ್ಧತಾ ಸಭೆಗೆ ಒಬ್ಬ ಸಚಿವ ಗೈರಾಗ್ತಾರೆ ಅಂದರೆ ಅದಕ್ಕೆ ಯಾವ ರೀತಿ ಅರ್ಥವನ್ನು ಕಲ್ಪಿಸ್ಕೋಬೇಕು ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಅದೇನೇ ಇರಲಿ, ಪಾರ್ಟಿ ಮೀಟಿಂಗು ಅಥವಾ ಬೇರೆ ಮತ್ತೊಂದು ಏನೇ ಇರ್ಬೋದು. ಆದರೆ ಈ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೆಳಿಗ್ಗೆನೋ ಅಥವಾ ನಿನ್ನೆ ರಾತ್ರಿ ಹೋಗಿ ಬ್ರೀಫ್ ಮಾಡಿ ಹಿಂಗಿದೆ, ಈ ರೀತಿ ಇದೆ, ಹಾಗಾಗಿ ಇದು ನಮ್ಮ ಅಧಿಕಾರಿಗಳು ಬರ್ತಾರೆ, ಹಾಗಾಗಿ ಅವ್ರನ್ನ ಮುಂದಿಟ್ಕೊಂಡು ಸಭೆಯನ್ನು ನಡೆಸಿ ಅಂತ ಕೂಡ ಹೇಳ್ಬೋದಾಗಿತ್ತು. ಆದರೆ ಒಂದು ಪತ್ರವನ್ನು ಬರೆಯೋದ್ರ ಮೂಲಕ, ಅಂದರೆ ಯಾರೋ ಒಂದು ರೀತಿಯಲ್ಲಿ ದೂರದಲ್ಲಿ ಇರ್ತಕ್ಕಂಥವ್ರಿಗೆ ಲೆಟರ್ ಬರೀತಾರಲ್ಲ, ಆ ರೀತಿ ಅಧಿಕೃತವಾಗಿ ಲೆಟರನ್ನು ಕಳಿಸೋದ್ರ ಮೂಲಕ ಬೇರೆ ರೀತಿಯ ಸಂದೇಶವನ್ನು ರವಾನೆ ಮಾಡದಂತೆ ಕಾಣ್ತಾ ಇದೆ. ಅಂದರೆ ಈ ಒಂದು ವಿಚಾರವನ್ನು ಜೀವಂತವಾಗಿಡುವಂತಹ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಅನ್ನೋದು ಕೂಡ ಸ್ಪಷ್ಟ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರೇನು ನಾವಿಬ್ಬರು ಕೂಡ ಕೂತ್ ಮಾತನಾಡ್ಕೊಂಡಿದ್ದೀವಿ ಅಂತ ಹೇಳಿಕೆ ಕೊಟ್ಟರು, ಅದನ್ನು ಸುತಾರಾಮ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಪ್ಪೋದಕ್ಕೆ ತಯಾರಿಲ್ಲ. ಅಂದರೆ ನೀವು ಅವರನ್ನೇ ಕೇಳ್ಕೊಳ್ಳಿ, ನನಗೆ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ, ಹೈಕಮಾಂಡ್ ಹೇಳಬೇಕು ಅನ್ನೋ ಸಂದೇಶವನ್ನು ಅವರು ರವಾನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಸದ್ಯಕ್ಕೆ ಮುಗಿಯುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಎಂಟ್ರಿ ಯಾವಾಗ ಮತ್ತೆ ಹೇಗೆ ಅದನ್ನು ಒಂದು ರೀತಿಯಲ್ಲಿ ಪರಿಹರಿಸುತ್ತೆ ಅನ್ನೋ ಆಧಾರದ ಮೇಲೆ ಎಲ್ಲವೂ ಕೂಡ ಬಗೆಹರಿಯುವಂಥ ಲಕ್ಷಣಗಳು ಕಾಣುತ್ತೆ. ಅಲ್ಲಿ ತನಕ ಇದೇ ರೀತಿಯ ಡ್ರಾಮಾವನ್ನು ನೋಡಬೇಕಾದಂಥ ಪರಿಸ್ಥಿತಿ ಇದೆ ಮಮತಾ. ಧನ್ಯವಾದ ರವೀಶ್ ತಮ್ಮ ಮಾಹಿತಿಗಾಗಿ. ನೋಡಿ, ಹಿಂದೆ ಬಿಜೆಪಿ ಮತ್ತು JDS ಸರ್ಕಾರ 2020 ತಿಂಗಳ ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡ್ಕೊಂಡಿದ್ರು, ಓಪನ್ ಆಗಿ ಅಗ್ರಿಮೆಂಟ್ ಆಗಿತ್ತು. ಅದೇ ಅಲ್ಲಿ ಫಾಲೋ ಆಗಿರಲಿಲ್ಲ. ಇನ್ನೀ ಗುಪ್ತ ಮಾತುಕತೆಗಳು ಫಾಲೋ ಆಗುತ್ತಾ? ನಿಮ್ಮ ವಿವೇಚನೆಗೆ ಬಿಡ್ತೀವಿ.